ನೂತನ 3 ಕೃಷಿ ಕಾಯ್ದೆಗಳನ್ನು ಹಿಂಪಡಿಬೇಕು ಅಂತ ಹೇಳಿ ಭಾರತ್ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಅನೇಕ ರೈತ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ನೀಡಿದ್ದು, ಬೆಂಬಲ ಈಗಾಗಲೇ ಅನೇಕ ಸಂಘಟನೆಯವರು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಾರ್ಮಿಕ ಸಂಘಟನೆಗಳು ಆಗಿರಬಹುದು, ರೈತ ಸಂಘಟನೆಯವರು, ಬೇರೆ ಬೇರೆ ಪಕ್ಷಗಳು ಕೂಡ ಈ ಒಂದು ಪ್ರತಿಭಟನೆಗೆ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಈಗ ಸ್ವಲ್ಪ ಕಾವನ್ನ ಪಡೆದುಕೊಳ್ತಾ ಇದೆ, ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ಒಂದು ಭಾರತ್ ಬಂದ್ ಬಗ್ಗೆ ಮಾತನಾಡೋದಕ್ಕೆ ಯಾವ ರೀತಿಯ ಪ್ರತಿಭಟನೆ ಇರುತ್ತೆ, ಯಾವ ರೀತಿಯಾಗಿ ಈ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡೋದಕ್ಕೆ, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ರೈತ ಮುಖಂಡರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಇವತ್ತಿನ ಡೇ ಗುಡ್ ಮಾರ್ನಿಂಗ್ ಆಗಿರುತ್ತಾ ಎಲ್ರಿಗೂ, ಹೇಗೆ ಅಂತ ಹೇಳಿ? ಅಂದ್ರೆ ಗುಡ್ ಮಾರ್ನಿಂಗ್ ಎಲ್ರಿಗೂ, ಕಷ್ಟದಲ್ಲಿರೋರಿಗೆ, ಚೆನ್ನಾಗಿರೋರಿಗೆ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇದೀವಿ. ಆದ್ರೆ ನಮ್ಮ ಸಮಸ್ಯೆಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಗುಡ್ ಮಾರ್ನಿಂಗ್ ಹೇಳ್ಬೇಕು ಅಷ್ಟೇ. ಅದಕ್ಕೋಸ್ಕರನೇ ನಾವು ರಸ್ತೆ ಮೇಲೆ ಬಂದು ಎಲ್ಲ ಬಂದ್ ಚಳುವಳಿಯಲ್ಲಿ ನಾವು ಭಾಗವಹಿಸ್ತಾ ಇದೀವಿ. ಅದಕ್ಕೆ ಪೂರಕವಾಗಿ ಸರ್ಕಾರಗಳು ರಿಯಾಕ್ಟ್ ಮಾಡಬೇಕು ಅನ್ನೋದು ನಮ್ದು ಒತ್ತಾಯ ಇದೆ. ಎಸ್, ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಇವತ್ತು ಭಾರತ್ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಒಂದ್ ರೀತಿಯಲ್ಲಿ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದೀವಿ ಅಂತ ಹೇಳಿ. ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾಳೆ ನೀವು ಬಾರ್ಕೋಲ್ ಚಳವಳಿಗೆ ಕೂಡ ಕರೆಯನ್ನ ಕೊಟ್ಟಿದ್ದೀರಿ. ಬಾರ್ಕೋಲ್ ಮೂಲಕ ಈಗ ಮುತ್ತಿಗೆ ಹಾಕುವಂತ ಪ್ರಯತ್ನ ವಿಧಾನಸೌಧಕ್ಕೆ ಅಂತ ಹೇಳಿ. ಸೊ ಆ ಒಂದು ಪ್ರಯತ್ನದಲ್ಲಿ ಇವತ್ತಿನ ಬಂದ್ನ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಅನ್ಸುತ್ತಾ? ಅಂದ್ರೆ ಇವತ್ತಿನ ಬಂದು ಮತ್ತೆ ನಾಳೆಯ ಕಾರ್ಯಕ್ರಮಕ್ಕೂ ಯಾವುದು ಒಂದಕ್ಕೊಂದಕ್ಕೆ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಇವತ್ತು ಚಳವಳಿಯಲ್ಲಿ ಭಾಗವಹಿಸಿದವರೆಲ್ಲರೂ ಕೂಡ ಇವತ್ತು ಮಧ್ಯಾಹ್ನದ ನಂತರ 4-5 ಗಂಟೆ ನಂತರ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾರೆ, ರಾತ್ರಿ ಪ್ರಯಾಣ ಮಾಡ್ತಾರೆ. ಅರ್ಲಿ ಮಾರ್ನಿಂಗು ಬೆಂಗಳೂರನ್ನ ರೀಚ್ ಆಗುವಂತದ್ದು ಆಗತ್ತೆ. ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳು ಬೆಳಿಗ್ಗೆ ಹೊರಟು ಬೆಂಗಳೂರನ್ನ ತಲುಪ್ತಾರೆ. ಹಾಗಾಗಿ ತೊಂದರೆ ಆಗೋದಿಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಕೆಲವು ಕಡೆ ಮಳೆ ಇತ್ಯಾದಿ ತೊಂದರೆ ಆಗಿ ಕೆಲವು ತೊಂದರೆ ಸ್ವಲ್ಪ ಮಟ್ಟಕ್ಕೆ ಆದ್ರೂ ಆಗ್ಬಹುದು, ಹೇಳಕ್ ಆಗೋದಿಲ್ಲ. ಇವತ್ತು ಕೂಡ ಮಳೆ ಇದೆ, ಕೆಲವು ಕಡೆಗಳಲ್ಲಿ ಪ್ರತಿಭಟನೆ ಇನ್ನೂ ಕೂಡ ಆರಂಭ ಆಗಿಲ್ಲ. ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಹೇಗಿದೆ ಈಗ ಪ್ರತಿಭಟನೆ? ಎಲ್ಲಾ ಕಡೆ ನಡೀತಾ ಇದೆಯಾ, ಹೇಗೆ? ಪ್ರತಿಭಟನೆ ಈಗಾಗಲೇ ಬಹಳಷ್ಟು ಪ್ರದೇಶಗಳಲ್ಲಿ ಪ್ರಾರಂಭಗೊಂಡಿದೆ. ಮತ್ತೆ ಇನ್ನೂ 1-2 ಗಂಟೆ ಒಳಗಡೆ ರಾಜ್ಯದ ಎಲ್ಲಾ ಕಡೆಯಲ್ಲೂ ಕೂಡ ಜನ ರಸ್ತೆ ಮೇಲೆ ಬರ್ತಾರೆ. ಪಟ್ಟಣ ನಗರಗಳಲ್ಲಿ ಪ್ರತಿಭಟನೆ, ಜೈಕಾರಗಳು, ಧಿಕ್ಕಾರಗಳು ಪ್ರಾರಂಭ ಆಗುತ್ತೆ. ಅದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಚಳುವಳಿಗಾರರು ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡು ಭಾಗವಹಿಸ್ತಾ ಇದ್ದಾರೆ. ಈಗ ಕೆಲವು ಸಂಘಟನೆಯವರು ಹೇಳೋದು, ಸಾಕಷ್ಟು ಬಾರಿ ಲಾಕ್ಡೌನ್ ಆಗಿದ್ದಾಗಿನೇ ಆರ್ಥಿಕ ಸಂಕಷ್ಟ ಆಗಿದೆ, ಈಗ ಮತ್ತೆ ಬಂದ್ ಮಾಡಿದ್ರೆ, ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ರೆ ಜೀವನ ಸಾಗಿಸುವುದು ಕಷ್ಟ ಆಗತ್ತೆ ಅಂತ ಹೇಳಿ. ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ನಾನು ಆ ಪ್ರಶ್ನೆ ಕೇಳುವಂತ ಸನ್ಮಿತ್ರಿಗೆ ಹೇಳ್ತೇನೆ, ಅರೆ ಕರೋನಾ ಇರುವಾಗ ಜನರು ಭೀತಿಯಲ್ಲಿ ಬಾಯಿ ಕಟ್ಟಿ ನೀವು ಮನೇಲಿ ಕೂರ್ಸಿರುವಾಗ ನೀವ್ಯಾಕ್ರಿ ಮತ್ತೆ ಇಂಥ ಅನಿಷ್ಟವಾದ ಕಾನೂನನ್ನ ಜಾರಿಗೆ ತಂದ್ರಿ? ಸರ್ಕಾರದವರು ನಿಮಗೆ ಜ್ಞಾನ ಇರಲಿಲ್ವಾ? ರೈತರ ಜೊತೆ ಚರ್ಚೆ ಮಾಡಬೇಕು, ವಿಧಾನಸಭೆ ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ಮಾಡಬೇಕು, ಒಂದು ಕಾನೂನು ತರಬೇಕಾರೆ ಅದು ಡೆಮೊಕ್ರೆಟಿಕ್ ಆಗಿರಬೇಕು ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ? ಯಾಕೆ ಇಂಥದ್ದೇ ಸಂದರ್ಭ ಬಳಕೆ ಮಾಡಿದ್ರಿ? ಜನರೆಲ್ಲ ಬಾಯಿ ಕೊಟ್ಕೊಂಡು ಸುಮ್ಮನೆ ಇರುವಾಗ ನೀವು ಇಂಥ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೆ ತರ್ತೀರಿ. ಪಾರ್ಲಿಮೆಂಟ್ ಅಲ್ಲಿ ಇದ್ದಕ್ಕಿದ್ದಂಗೆ ವಿರೋಧ ಪಕ್ಷಗಳ ಚರ್ಚೆಗೆ ಅವಕಾಶ ಇಲ್ಲದಲ್ಲೇ ತಾವು ಜಾರಿಗೆ ತರ್ತೀರಿ ಅಂದ್ರೆ ಇದು ಡೆಮಾಕ್ರಸಿನಾ? ಹೇಳಿ. ಇದು ಅನ್ಯಾಯದ ಕಾನೂನು. ಇದು ಯಾರು ಅದಾನಿ ಅಂಬಾನಿ ಮನೆಯಲ್ಲಿ ತಯಾರಾದಂಥ ಬಿಲ್ಗಳನ್ನು ತಂದು ನೀವು ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡ್ತಿರಲ್ಲ, ಇದು ಸರಿಯಾದಂಥ ನೀತಿ ಅಲ್ಲ. ಇದು ಈ ಸಂದರ್ಭದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರ, ಈಗ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮತ್ತೆ ಒಂದು ಮಾತನ್ನ ಹೇಳಿದ್ರು, ಯಾವುದೇ ರೀತಿಯ ಅಭಿವೃದ್ಧಿ ಆಗಬೇಕು ಆದ್ರೆ ಅದು ಸುಧಾರಣೆ ಆಗಬೇಕು ಅನ್ನೋದಾದ್ರೆ ತಿದ್ದುಪಡಿಗಳ ಅವಶ್ಯಕತೆ ಇದೆ. ಆ ಸಂದರ್ಭದಲ್ಲಿ ಮಾತ್ರ ಅವೆಲ್ಲವೂ ಕೂಡ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇದೆ. ತಿದ್ದುಪಡಿಯಿಂದ ಎಷ್ಟೋ ದಶಕಗಳ, ಎಷ್ಟೋ ಶತಮಾನಗಳ ಕಾಯ್ದೆಗಳನ್ನ ಇಟ್ಕೊಂಡು ಈಗಲೂ ಕೂಡ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಇದರಿಂದ ಯಾವುದೇ ಎಫೆಕ್ಟ್ ಇಲ್ಲ ಅನ್ನೋದನ್ನ ಹೇಳ್ತಾರೆ.
ಹೌದಮ್ಮ, ಈಗ ನಾವೇನು ಹೇಳ್ತೀವಿ, ಅಭಿವೃದ್ಧಿ ಆಗಬೇಕು ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳೇ, ಅದ್ರ ಕೆಳಗಡೆ ರೈತರ ಹಾಳಾಗಬೇಕಾ? ಇದು ಬಹಳ ಮುಖ್ಯವಾಗಿ ತಾವು ಆಲೋಚನೆ ಮಾಡಬೇಕಾಗಿರೋದು. ತಾವು ಒನ್ ಇಂಡಿಯಾ ಒನ್ ಮಾರ್ಕೆಟ್ ಅಂತ ಹೇಳಿ APMCದು ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ನೀವು ಪ್ರಧಾನಮಂತ್ರಿ ಆದ ಮೇಲೆ ಜಾರಿಗೆ ತಂದ್ರಿ ಕಳೆದ ಸರ್ಕಾರದಲ್ಲಿ. ಒನ್ ಮಾರ್ಕೆಟ್ ಅಂತ ಹೇಳಿ, ಒನ್ ಇಂಡಿಯಾ ಒನ್ ಮಾರ್ಕೆಟ್ ಅಂತ ಹೇಳಿ ನೀವು ಒನ್ ಇಂಡಿಯಾ ಕೆಳಗಡೆ ಮಾರ್ಕೆಟನ್ನು ಇವತ್ತಿನ APMC ಕಾನೂನನ್ನು ಜಾರಿಗೆ ತರೋದ್ರ ಮೂಲಕ ಒನ್ ಇಂಡಿಯಾ 1 ಲಕ್ಷ ಮಾರ್ಕೆಟ್ ಮಾಡಕ್ಕೆ ಹೊರಟಿದ್ರಿ. ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ಇದನ್ನು ಅವಕಾಶವನ್ನು ಕೊಟ್ಟು, ಸ್ವಾತಂತ್ರ್ಯವನ್ನು ಕೊಟ್ಟು, ಏನು APMC ಕಾಯ್ದೆ ಅವ್ರಿಗೆ ಅಪ್ಲೈ ಆಗೋದಿಲ್ಲ, ಅದ್ರ ಕೆಳಗಡೆ ಅವ್ರು ಬರೋಂಗಿಲ್ಲ ಅಂತೇಳಿ ಮಾಡಿ 1 ಲಕ್ಷ ಮಾರ್ಕೆಟನ್ನು ಮಾಡಕ್ಕೆ ಹೊರಟಿದ್ದೀರಲ್ಲ, ಇದು ನಿಮ್ಮ ಕಾನ್ಸೆಪ್ಟಾ? ನಿಮ್ಮ ಕಾನೂನಿಗೆ, ನಿಮ್ಮ ಮಾತಿಗೆ ವಿರುದ್ಧವಾದ ನೀತಿಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದು ಸರಿನಾ? ಈಗ ಒಂದ್ ಕಡೆ ಸಭೆಗಳು ಕೂಡ ನಡೀತಾ ಇದೆ. 5 ಸಭೆ ಫೇಲ್ಯೂರ್ ಆಗಿದೆ. 6ನೇ ಸಭೆ ಆದ್ರೂ ಸಕ್ಸಸ್ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆಯಾ ನಿಮ್ಗೆ? ಇಲ್ಲ, ಯಾಕಂದ್ರೆ ಈ ಸಭೆ ಅವಶ್ಯಕತೆ ಇಲ್ಲ. ಪ್ರಧಾನಮಂತ್ರಿ ಅನೌನ್ಸ್ ಮಾಡಬೇಕು, ನಾವು ವಿಡ್ರಾ ಮಾಡಿದೀವಿ, ನೆಕ್ಸ್ಟ್ ಪಾರ್ಲಿಮೆಂಟ್ ನಲ್ಲಿ ಇದನ್ನ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಅಂತೇಳಿ. ಅದ್ ಬಿಟ್ಟು ಬೇರೆ ದಾರಿನೇ ಇಲ್ಲ ನಮ್ಗೆ. ಈ ಭಾರಿ ನಾಜೂಕಾಗಿ ಬಹಳ ಇದನ್ನ ರೈತರನ್ನ ದಾರಿ ತಪ್ಪಿಸುವಂತ ಮಾತುಕತೆಗಳಿಂದ ಅವಶ್ಯಕತೆ ಇಲ್ಲ. ರೈತರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಈ ಸರ್ಕಾರ ನಮ್ಮ ದಾರಿ ತಪ್ಪಿಸೋದಕ್ಕೆ ಇದು ಮಾಡ್ತಾರೆ ಅಂತೇಳಿ. ಹಾಗಾಗಿ ನೇರವಾಗಿ ಆ ಕಾನೂನುಗಳನ್ನು ವಿಡ್ರಾ ಮಾಡಿ ಡೆಮೊಕ್ರೆಟಿಕ್ ಸಿಸ್ಟಮ್ಸ್ ಒಳಗಡೆ ಎಲ್ಲ ಚರ್ಚೆ ಮಾಡಿಕೊಂಡು ಆ ರೈತರ ಅಭಿಪ್ರಾಯ ತಗೊಂಡು ನಂತರ ನೀವು ಕಾನೂನು ಮಾಡೋದಕ್ಕೆ ಬರಬೇಕು. ಕನಿಷ್ಠ ಬೆಂಬಲ ಬೆಲೆ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಪ್ಪಂದ ಇಲ್ವೇ ಇಲ್ಲ. ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಇದ್ದೇ ಇರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಇನ್ನೊಂದಷ್ಟು ತಿದ್ದುಪಡಿಗಳನ್ನ ಮಾಡೋಣ ಇದರಲ್ಲಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅದಕ್ಕೆ ಕೂಡ ಒಪ್ಪಿಗೆಯನ್ನ ಕೊಡುವಂತಹ ಪ್ರಯತ್ನಗಳೇನಾದ್ರೂ ಆಗುವ ಚಾನ್ಸ್ ಇದೆ ಅಥವಾ ಇಲ್ಲ ಎಲ್ಲವೂ ಕೂಡ ಚೇಂಜ್ ಆಗ್ಲೇಬೇಕು ಅನ್ನೋದ? ಅಂದ್ರೆ ಅದು ಬರೀ ಬೂಟಾಟಿಕೆಯ ಮಾತಾಗಿದೆ. ಕಾನೂನಿನಲ್ಲಿ ನಿಮಗೆ ಈ ಕಾಯ್ದೆ ಕೆಳಗಡೆ ಇಂತಿಂಥ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಇಲ್ಲ ಅಂತೇಳಿ ಕಾನೂನು ಮಾಡಿ ನಾವು ಅಯ್ಯೋ ನಿಮ್ಗೆಲ್ಲ ಹಂಗೆ ಇಟ್ಟಿರ್ತೀವಿ, ನಿಮ್ಗೆಲ್ಲ ಫಸ್ಟ್ ಕ್ಲಾಸ್ ಊಟ ಹೊಟ್ಟೆ ತುಂಬಾನೇ ಕೊಡ್ತೀವಿ ಅಂತ ಅಂದ್ರೆ ಇದು ಮಾತು ಸುಳ್ಳಾಗುತ್ತೆ. ಇದು ಕಾಯ್ದೆ ಒಂದು ಮಾಡಿ ಸುಮ್ಮನೆ ನೆಪ ಮಾತ್ರಕ್ಕೆ ಒಂದು ಮಾತಾಡಿದರೆ ತಪ್ಪಾಗುತ್ತೆ. ಮೊದಲು ಈ ಕಾಯ್ದೆಯನ್ನ ತಗೊಂಡ್ಬಿಡ್ರಿ. ಅಂದ್ರೆ ಈ ಎಸೆನ್ಷಿಯಲ್ ಕಮಾಂಡಿಟಿ ಕೆಳಗಡೆ ರೈತರ ಏನು ಉತ್ಪನ್ನಗಳಿದೆ, ಬೇಳೆಕಾಳುಗಳು, ಎಣ್ಣೆಕಾಳುಗಳು, ತೃಣಧಾನ್ಯಗಳು, ಈರುಳ್ಳಿ, ಆಲೂಗೆಡ್ಡೆ, ಇದಕ್ಕೆ ಯಾವುದಕ್ಕೂ ಬೆಂಬಲ ಬೆಲೆ ಇಲ್ಲ. ಅದಕ್ಕೆ ಕಾರ್ಪೊರೇಟ್ ಕಂಪನಿಗಳು ಕೊಡ್ತದೆ, ಅವರಿಗೆ ಹೆಚ್ಚು ಲಾಭ ಬರ್ತದೆ. ಮಾರ್ಕೆಟನ್ನು ಅವರು ಬಹಳ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಮಾರ್ತಾರೆ, ಅದರಿಂದ ನಿಮಗೂ ಲಾಭ ಕೊಡ್ತಾರೆ. ಅಂದರೆ ಅವನಿಗೇನು ಗಾಚಾರನ ನಮಗೆ ಲಾಭ ಕೊಡೋಕ್ಕೆ? ನೀವೇ ಕೊಡೋಕ್ಕಾಗೋದಿಲ್ಲ ರೈತನಿಗೆ ಲಾಭ. ಕಾರ್ಪೊರೇಟ್ ಕಂಪನಿಗೆ ಯಾಕೆ ನಮ್ಮನ್ನು ಜೋಡಿಸ್ತೀರಿ? ತಗೊಂಡೋಗಿ ನಮ್ಮನ್ನು ಬಿಟ್ಬಿಡಿ, ಅವನ ಜೊತೆ ಯಾಕೆ ತಗೊಂಡೋಗಿ ತಗಲಾಕ್ತಾರೆ? ನೀವೇನಾರ ಮಾಡಂಗಿದ್ರೆ ಮಾಡಿ, ಇಲ್ಲದೆ ಇದ್ರೆ ಬಿಟ್ಬಿಡಿ ಅನ್ನೋದು ನಮ್ದು ಆರ್ಗ್ಯುಮೆಂಟ್. ಈಗ ಈ ತರದೆಲ್ಲ ರೀತಿಯ ಗೊಂದಲಗಳು ಕೂಡ ಇದೆ. ಅಂದ್ರೆ ಈಗ ರೈತರಲ್ಲೇ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ರೈತರಿಗೆ ತಪ್ಪು ಮಾಹಿತಿ ಸಿಗ್ತಾ ಇದೆ ಅನ್ನುವಂಥ ಮಾತುಗಳಿಗೆ ಕೇಳಿ ಬರ್ತಾ ಇದೆ ಅಂತ ಹೇಳಿ ನೀವಿದನ್ನು ಒಪ್ಕೊಳ್ತೀರಾ? ನೋಡಿ, ಯಾವ ತಪ್ಪು ಮಾಹಿತಿಯೂ ಇಲ್ಲ. ಅವರು ತಪ್ಪು ಮಾಡಿದವರು ತಪ್ಪು ಮಾಹಿತಿಗಳನ್ನ ಬಿತ್ತುತ್ತಾ ಇದ್ದಾರೆ. ಯಾರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಕಾರ್ಪೊರೇಟ್ MNCಗಳನ್ನ ಸಂತೈಸೋದಕ್ಕೆ ಇವರು ಕಾನೂನು ಮಾಡಿದರೋ, ರೈತರನ್ನ ದಿವಾಳಿ ಮಾಡೋದಕ್ಕೆ ಮಾಡಿದರೋ, ಆ ತಪ್ಪನ್ನ ಇವರು ರೈತರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಆಗ್ತಾ ಇದೆ, ನಾವು ನಿಮ್ಮ ಪರ ಇದ್ದೀವಿ. ಆದ್ರೆ ಇದುವರೆಗೆ ಯಾಕೆ ಮಾಡಿಲ್ಲ? ಕೂತ್ಕೊಳ್ಳಿ, ಎದುರುಗಡೆ ಚರ್ಚೆ ಮಾಡೋನ್ ಬನ್ನಿ. ಅದನ್ನ ಬಿಟ್ಬಿಟ್ಟು ನೀವು ಕಾನೂನು ಮಾಡಿಬಿಟ್ಟು ಇದರಿಂದ ತೊಂದರೆ ಆಗಲ್ಲ ಅಂದ್ರೆ ಇದನ್ನ ನಾವು ಕೇಳೋದಕ್ಕೆ ತಯಾರಿಲ್ಲ. ಮೊದಲು ವಾಪಸ್ ತಗೊಳ್ರಿ, ಆಮೇಲೆ ಮಾತಾಡೋಣ. ಚಂದ್ರಶೇಖರ್ ಅವರೇ, ಹಲವು ದಿನಗಳಿಂದಲೂ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆಗಳಲ್ಲಿ. ಈಗ ಹರಿಯಾಣ ಆಗಿರಬಹುದು ಅಥವಾ ಪಶ್ಚಿಮ ಬಂಗಾಳ ಆಗಿರ್ಬೋದು, ಉತ್ತರ ಪ್ರದೇಶದಿಂದ ರೈತರು ತೆರಳಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆದ್ರೆ ಕರ್ನಾಟಕದಿಂದ ನೋಡಿದ್ರೆ ಸ್ವಲ್ಪ ಲೇಟ್ ಆಯಿತು ಅನ್ನೋದು ಅನ್ನಿಸ್ತಾ ಇಲ್ವಾ ಹೇಗೆ ಅಂತ ಹೇಳಿ? ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ನೈತಿಕ ಬೆಂಬಲವನ್ನು ಕೊಟ್ಟರು ಕೂಡ ಅಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ.
ಇಲ್ಲಮ್ಮ, ನಾನು 4 ದಿವಸ ಅಲ್ಲಿ ಇದ್ದೀನಿ, ಆ ಚಳುವಳಿಯಲ್ಲಿ ಭಾಗವಹಿಸಿದ್ದೀನಿ. ನಾವು ಮುಂಚೆನೇ ತೀರ್ಮಾನ ಮಾಡಿದ್ವಿ ಆಲ್ ಇಂಡಿಯಾ ಮಟ್ಟದಲ್ಲಿ. ದಕ್ಷಿಣ ಭಾರತದವರು ಈ ಚಳಿಗಾಲದಲ್ಲಿ ದೆಹಲಿಯಲ್ಲಿ ಬಂದು ಚಳುವಳಿಯಲ್ಲಿ ಭಾಗವಹಿಸೋದು ಸ್ವಲ್ಪ ವ್ಯತಿರಿಕ್ತ ವಾತಾವರಣ. ಉತ್ತರ ಭಾರತದ ರಾಜ್ಯಗಳು ನೀವು ಮುಂದಾಗಬೇಕು, ನಂತರದಲ್ಲಿ ನಾವು ಚಳುವಳಿಯನ್ನ ಫಾಲೋಅಪ್ ಮಾಡ್ತೀವಿ ಅನ್ನೋದನ್ನ ನಾವು ಮುಂಚೆನೆ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ಅದ್ರ ಪ್ರಕಾರ ಉತ್ತರ ರಾಜ್ಯಗಳು ಏನಿದಾವೆ ಅವು ದೆಹಲಿಯನ್ನ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ತೀರ್ಮಾನವನ್ನ ನೀಡಿದ್ವಿ. ಅದರ ಪ್ರಕಾರ ಮಾಡಿದ್ರು. ನಾನು ಕೂಡ ಪ್ರಾರಂಭದಿಂದ 4 ದಿವಸ ಅಲ್ಲಿ ಇದ್ದೀನಿ, ಈ ಎಲ್ಲ ಚಟುವಟಿಕೆಗಳ ಜೊತೆಯಲ್ಲಿ ಭಾಗವಹಿಸಿದ್ದೀನಿ. ಅದೇ ಕಾರಣಕ್ಕೆ ಇಡೀ ದೇಶಾದ್ಯಂತ ತೀರ್ಮಾನವನ್ನ ಕೈಗೊಂಡು ಈಗ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ರೈತರು ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ತಮ್ಮ ಏನು ಸರ್ಕಾರ ತಂದಿದ್ಯೋ ಕಾನೂನುಗಳದು ಇದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಈಗ ರೈತ ಚಳುವಳಿಯ ಮೂಲಕ ಏನು ಚರ್ಚೆಗೆ ಒಳಪಡಿಸಿದ್ವಿ, ಈಗ ರೈತರಿಗೆ ಅದರ ಅರಿವು ಆಗ್ತಾ ಇದೆ. ಓಕೆ, ಈಗ ರೈತರಿಗೆ ಇದರ ಬಗ್ಗೆ ಅಂದ್ರೆ ನೀವು ಈಗ ಹೇಳಿದ್ರೆ ಅಂದ್ರೆ ನಾವು ಚಳವಳಿಗಳ ಮೂಲಕ ತಿಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಿ ಎಷ್ಟೋ ಜನ ರೈತರೇ ಹೇಳ್ತಾ ಇದ್ದಾರೆ, ಪ್ರತಿನಿತ್ಯ ನಾವು ದುಡಿಬೇಕಾಗತ್ತೆ ಅಂತ ಹೇಳಿ. ಒಂದು ರೀತಿಯಲ್ಲಿ ಇದರ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಆಯ್ತಾ? ಅಂದ್ರೆ ಈಗ ಕೆಲವು ಸಂಘಟನೆಗಳು ಇಲ್ಲ ಚೆನ್ನಾಗಿದೆ ಅಂತ ಹೇಳುವವರು ಕೂಡ ಇದ್ದಾರೆ. ನಮ್ಮ ಹತ್ರ ಮಾತನಾಡುವವರೇ ಹೇಳ್ತಾ ಇದ್ರು ಇಲ್ಲ ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಒಳ್ಳೇದಾಗುತ್ತೆ ಅನ್ನುವಂಥ ಮಾತಿದೆ ಅಂತ. ಜನರಲ್ಲೇ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂತ ಅನ್ಸುತ್ತಾ? ಏನಿಲ್ಲಮ್ಮ, ನಮಗೆ ನಿಖರವಾಗಿದೆ, ಸ್ಪಷ್ಟವಾಗಿದೆ. ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನ ರೈತನ ವಿರುದ್ಧವಾದ್ದು. ಇದನ್ನ ಪಕ್ಷದ ಅಭಿಮಾನಿಗಳು, ಯಾವುದೋ ಪ್ರಧಾನಮಂತ್ರಿಯ ಅಂಧಾಭಿಮಾನಿಗಳು ಇದನ್ನ ಆರ್ಗ್ಯುಮೆಂಟ್ ಮಾಡ್ತಾರೆ ಬಿಟ್ರೆ ರೈತರು ಯಾರು ಕೂಡ ಇದನ್ನ ಪರವಾಗಿ ಯಾರು ಮಾತಾಡೋದಿಲ್ಲ. ರೈತರಾದಂಥವ್ರಿಗೆ ತಿಳುವಳಿಕೆ ಇಲ್ಲದ ಕಾರಣಕ್ಕೆ ಅವರು ಗೊತ್ತಿಲ್ಲ ಅಂತಾರೆ. ಗೊತ್ತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಇದನ್ನ ತಿರಸ್ಕಾರ ಮಾಡ್ತಾರೆ. ಇವತ್ತಿನ ಬಂದ್ ಸಕ್ಸಸ್ ಆಗುತ್ತೆ 100% ಅಂತ ಹೇಳ್ತೀರಾ? ಹೇಗೆ ಕೊಡಿ ಹೇಳಿ ಚಂದ್ರಶೇಖರ್ ಅವರೇ. ನೋಡಿ, ಇದು ಅನಿವಾರ್ಯತೆ ಇದೆ, ರೈತರು ಸಕ್ಸಸ್ ಮಾಡ್ತಾರೆ. ಅಕಸ್ಮಾತ್ ಕೆಲವು ಸಂದರ್ಭಗಳಲ್ಲಿ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇಲ್ಲಾಗಿಲ್ಲ ವಾಹನಗಳು ಓಡಾಡ್ತಾ ಇದೆ ಅಂದ್ರೆ ಈಗ ನಾವು ಸರ್ಕಾರಿ ಸಂಸ್ಥೆಗಳನ್ನ ನಾವು ಹಿಂಸಾ ರೂಪಕ್ಕೆ ಇಳಿದು ಬಂದ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ಕಾರಣಕ್ಕೆ ನಾಗರಿಕರು ಇದಕ್ಕೆ ಸ್ಪಂದಿಸಬೇಕು, ನಾಗರಿಕರು ಇದರ ಬಗ್ಗೆ ಜವಾಬ್ದಾರಿ ಹೊರಬೇಕು. ಅನ್ನದಾತರ ಕಷ್ಟಕ್ಕೆ ನೀವು ನೆರವು ನೀಡಬೇಕು. ಈ ಬಂದಕ್ಕೆ ಯಶಸ್ವಿ ಆಗೋದಕ್ಕೆ ನೀವೆಲ್ಲ ಸಹಕಾರ ನೀಡಿ ಅಂತ ಬೆಂಗಳೂರಲ್ಲಿ ಮನವಿ ಮಾಡ್ತಾ ಇದೀವಿ. ರೈತರ ಮಕ್ಕಳೇ ತುಂಬಿರ್ತಕ್ಕಂಥ ಬೆಂಗಳೂರು, ಒಂದಿಲ್ಲ ಒಂದು ರೀತಿಯಲ್ಲಿ ಎಲ್ಲಾ ರೈತರ ಮಕ್ಕಳಿದ್ರಿ, ನೀವೆಲ್ಲ ಸಹಕರಿಸಿ ಅಂತೇಳಿ ಎಲ್ರಿಗೂ ನಾನು ಮನವಿ ಮಾಡ್ತೇನೆ. ನಾಳಿನ ರೂಪುರೇಷೆ ಬಗ್ಗೆ ಇವತ್ತು ಸಂಜೆ ಮೀಟಿಂಗ್ ನಡೆಸಲಾಗತ್ತಾ ಹೇಗೆ ಅಂತ ಹೇಳಿ ಕೊನೆಯದಾಗಿ? ಈಗ ಇದ್ರ ಬಗ್ಗೆ ನಾಳಿನ ಸಭೆ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ, ಸಂದೇಶವನ್ನ ರವಾನೆ ಮಾಡಿದ್ದೀವಿ. ನಾಳೆ ಸಭೆ ಬಗ್ಗೆ ಎಲ್ಲ ಬಂದು ರೈಲ್ವೆ ನಿಲ್ದಾಣವನ್ನ, ಸಿಟಿ ರೈಲು ನಿಲ್ದಾಣವನ್ನ ಸೇರ್ತಾರೆ. ಅಲ್ಲಿಂದ ಬೆಳಿಗ್ಗೆ 11 ಗಂಟೆಗೆ ಮೆರವಣಿಗೆ ಹೊರಡುತ್ತೆ. ಓಕೆ, ಥ್ಯಾಂಕ್ ಯು ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ನ್ಯೂಸ್ 18